ಅಬ್ಬ! ಸಭಾತ್ಯಾಗ ಮಾಡಿ ಬರುತ್ತಿದ್ದಂತೆಯೇ ಹಿಂದಿನಿಂದ ಹೇಳಿದ್ದು ಕೇಳಿಸಿತು, ಇವ ಯಾವ ದೇಶದ ದೊರೆ ಎಂಬುದಾಗಿ. ಮನಸ್ಸಿಗೆ ಸ್ವಲ್ಪ ಬೇಸರವಾದದ್ದು ಉಂಟು. ನೇರವಾಗಿ ಅಪ್ಪನಲ್ಲಿಗೆ ಹೋದೆ, ವಿಚಾರ ತಿಳಿಸಿದೆ. ಆಗ ನನಗೆ ಅಪ್ಪ ಪ್ರಜಾಧೀಶ್ವರರಿಗೆ ಈಶಾ ಎಂಬುದಾಗಿ ಸ್ಥಾನವನ್ನು ಕೊಟ್ಟರು. ಹಾಗಾಗಿ ಈಗ ನಮ್ಮ ತೂಕ ಇನ್ನಷ್ಟು ಮತ್ತಷ್ಟು ಏರಿದೆ. ಇದೇ ಸರಿಯಾದ ಸಮಯ ಆ ಪರಮೇಶ್ವರನಿಗೆ ಅವಮಾನ ಮಾಡಲು. ಅವನಿಗೆ ಅವಮಾನ ಮಾಡುವುದೇ ನನ್ನ ಉದ್ದೇಶ. ಅವನಿಗೆ ಅವಮಾನ ಮಾಡುವುದಕ್ಕಾಗಿಯೇ ನಿರೀಶ್ವರ ಯಾಗವನ್ನ ಕೈಗೊಳ್ಳುತ್ತೇನೆ. 3 ಲೋಕದವರಿಗೂ ಆಮಂತ್ರಣವನ್ನು ಕಳಿಸುತ್ತೇನೆ. ಆ ಕೈಲಾಸವೊಂದನ್ನು ಮಾತ್ರ ಬಿಟ್ಟು. ನಿರೀಶ್ವರ ಯಾಗ, ನಿರೀಶ್ವರ ಯಾಗ, ನಿರೀಶ್ವರ ಯಾಗ. ವರ ಮಗ ಕೈಲಾಸ ಶಿಖರದಿ, ವರ ಮಗ ಕೈಲಾಸ ಶಿಖರದಿ, ಹರ ನರಸಿ ಕಂಡಾಗಲೇ, ಹರ ನರಸಿ ಕಂಡಾಗಲೇ, ಹರ ನರಸಿ ಕಂಡಾಗಲೇ, ಭೂಸುರ ನೋರ್ವನನು, ಭೂಸುರ ನೋರ್ವನನು ಕರೆಸಿ ಕಂಡಾಗಲೇ, ಭೂಸುರ ನೋರ್ವನನು ಕರೆಸಿ ಬೆಸಗೊಂಡಳು ಕರೆಸಿ, ಬೆಸಗೊಂಡಳು ಉಮೆ ಕರೆಸಿ, ರಜತಾದ್ರಿ ಅತ್ಯಂತ ಎತ್ತರದಲ್ಲಿದೆ ಎನ್ನುವ ಕಾರಣಕ್ಕಾಗಿ ಇದಕ್ಕೆ ಮಹತ್ವ ಬಂದದ್ದಲ್ಲ. ಲೋಕಶಂಕರನ ಆವಾಸ ಸ್ಥಾನ ಈ ರಜತಾದ್ರಿ. ಆದ ಕಾರಣಕ್ಕೆ ಇದಕ್ಕೆ ಮಹತ್ವ ಬಂದದ್ದು. ಪರಮೇಶ್ವರನ ಸತಿಯಾದಂತಹ ನಾನು ಅರೆ ಕ್ಷಣವೂ ಅವರ ಸನ್ನಿಧಿಯಿಂದ ಇತ್ತ ಬಂದದ್ದಿಲ್ಲ. ಇಂದು ಏಕೋ ಅವರ ಸನ್ನಿಧಿಯಿಂದ ಸ್ವಲ್ಪ ಇತ್ತ ಕಡೆ ಬಂದರೆ ಏನಾಶ್ಚರ್ಯ! ಪರ್ವತಗಳ ತಪ್ಪಲು ಪ್ರದೇಶದಲ್ಲಿ ಸಾಲು ಸಾಲಾಗಿ ಇರುವೆಗಳೇ ಸಾಗುತ್ತಿವೆಯೇನೋ ಎಂದು ನೋಡಿದರೆ ಇರುವೆಗಳಲ್ಲ, ಸಾಗುತ್ತಿರುವಂತಹ ಬ್ರಾಹ್ಮಣರ ತಲೆ. ಕುತೂಹಲವನ್ನ ತಾಳಲಾಗದೆ ನಾನವರನ್ನ ಸಂಧಿಸಿ ಪ್ರಶ್ನಿಸಿ ವಿಚಾರವನ್ನ ತಿಳಿದುಕೊಂಡಿದ್ದೇನೆ. ಆ ಅಸಂಖ್ಯಾತ ಮಂದಿಗಳು ಸಕುಟುಂಬ ಸಪರಿವಾರ ಸಮೇತರಾಗಿ ಸಾಗುತ್ತಾ ಇದ್ದದ್ದು ಪ್ರಾಚೀನ ಬರ್ಹಿಗೆ, ನನ್ನ ತವರು ಮನೆಗೆ, ನಮ್ಮ ತಂದೆ ಮಾಡುತ್ತಿರುವಂತಹ ಅಧಿಕ ಯಾಗಕ್ಕೆ. ಅವರೆಲ್ಲ ಸಾಗುತ್ತಿದ್ದಾರೆ ಅಂತಾದ ಮೇಲೆ ಮಗಳಾದ ನಾನು ಹೋಗದಿದ್ದರೆ ಸರಿಯೇ? ಹಾಗಾಗಿ ನೇರವಾಗಿ ಪತಿಗಳಿದ್ದಲ್ಲಿಗೆ ತೆರಳಿ ವಿಷಯವನ್ನ ಅರಹುತ್ತೇನೆ.
ಕಣ್ಣಾಡಿಸುತ್ತಿರುವಾಗ ಓಡೋಡಿ ಬಂದು ಬಾರಿ ಬಾರಿ ನಮಸ್ಕಾರ ಮಾಡುತ್ತಿದ್ದೀಯಲ್ಲ. ಗಂಡನಿಗೆ ನಮಸ್ಕರಿಸುವುದು ತಪ್ಪೇ ಪ್ರಭು? ಹಾಗಲ್ಲ ದೇವಿ, ಗಂಡನಿಗೆ ಒಂದು ನಮಸ್ಕಾರ ಹೆಂಡತಿಯಿಂದ ಬಂತಂದರೆ ಅದು ಆಚಾರ. ಆಚಾರವಾದದ್ದನ್ನ ಮಾಡಿದ್ದೇನೆ ಅಂತ ಆಯ್ತಲ್ವೋ. ಇನ್ನು ಎರಡನೇ ನಮಸ್ಕಾರ ಬಂತು ಅಂತಂದ್ರೆ ಅದು ಪುರಸ್ಕಾರ. ಎಷ್ಟು ಜನರಿಗೆ ಸಿಗ್ತದೆ ಸ್ವಾಮಿ ಈ ಭಾಗ್ಯ? ಇನ್ನು ಮೂರನೇ ನಮಸ್ಕಾರ ಗಂಡನಿಗೆ ಹೆಂಡತಿಯಿಂದ ಬಂತಂದರೆ ಅದೊಂದು ಚಮತ್ಕಾರ ನೋಡು ದೇವಿ. ಇಲ್ಲ ದೇವ, ನಿಮ್ಮಲ್ಲೇನು ಚಮತ್ಕಾರ? ಸಂತೋಷ. ಸಂತೋಷದ ಆಧಿಕ್ಯದಲ್ಲಿ ಮಾತು ಮೌನವಾಯಿತು, ಕ್ರಿಯೆ ಹೆಚ್ಚಾಯಿತು, ಲೆಕ್ಕ ತಪ್ಪೋಯ್ತು. ಹಾಗಿದ್ದರೆ ಲೆಕ್ಕ ತಪ್ಪುವುದಕ್ಕೆ ಕಾರಣ ಇರಬಹುದಲ್ಲವೇ? ಇದೇ ವಲ್ಲಭ. ಅಗೋ, ಅಲ್ಲಿ ನೋಡಿ ಏನು ಕಾಣಿಸುತ್ತಿದೆ. ನೋಡಿರಿ ದ್ವಿಜರು ಪೋಪುತಾನು ಎತ್ತರವಾದ ಕೈಲಾಸ ಶಿಖರ, ಹಿಮಮಂಡಿತ ಪರ್ವತ, ಎಲ್ಲವೂ ಬೆಳ್ಳೆ ಬೆಳ್ಳಗೆ, ಆ ಮೋಡಗಳು ಕೂಡ ಬೆಳ್ಳಗೆ. ಅಲ್ಲೇನು ವಿಶೇಷ ದೇವಿ? ಅದಲ್ಲ ಪ್ರಾಣನಾಥ. ಅಗೋ ನನ್ನ ಕೈ ಬೆರಳನ್ನು ನೋಡಿ. ಕೈ ಬೆರಳೆ ತುಂಬಾ ಸುಂದರವಾಗಿದೆಯಲ್ಲ. ಅಪ್ಪ ಅದಲ್ಲ ವಲ್ಲಭ. ಮತ್ತಿನ್ನೇನೆ? ನನ್ನ ಕೈ ಬೆರಳ ತುದಿಯನ್ನ ನೋಡಿ. ಕೈ ಬೆರಳ ತುದಿಯೇ? ಓಹೋ, ತುಂಬಾ ಸುಂದರವಾದ ಉಗುರು. ಓಹೋ, ತುಂಬಾ ಸುಂದರವಾದ ಉಂಗುರವನ್ನು ಹಾಕಿಕೊಂಡಿದ್ದೀಯ. ನಿನ್ನ ಕೈ, ನಿನ್ನ ಬೆರಳು, ನಿನ್ನ ಮುಖ ಎಲ್ಲವೂ ಸುಂದರ. ನೀನೇ ಸುರಸುಂದರಿ, ಈಶ್ವರನ ಮನದರಸಿ ಅಲ್ಲವೇ? ಅದಲ್ಲ ಪ್ರಾಣನಾಥ. ಮತ್ತಿನ್ನೇನೆ? ನನ್ನ ಕೈ ಬೆರಳು ತೋರುವೆಡೆಯಲ್ಲಿ ನೋಡಿ ಅಂದೆ. ಅಲ್ಲೇನಿದೆ ವಲ್ಲಭ? ಹ, ಅಸಂಖ್ಯಾತ ಮಂದಿಗಳು ಸಕುಟುಂಬ ಸಪರಿವಾರ ಸಮೇತರಾಗಿ ಸಾಗುತ್ತಿದ್ದಾರಲ್ಲ, ಅವರನ್ನೆಲ್ಲ ಯಾರು ಎಂದುಕೊಂಡಿರಿ? ಯಾರು? ಅವರೆಲ್ಲ ಬ್ರಾಹ್ಮಣರು ಸ್ವಾಮಿ. ಓಹೋ, ಬ್ರಾಹ್ಮಣರು? ಪತಿದೇವ, ಹ, ಕುತೂಹಲವನ್ನ ತಾಳಲಾಗದೆ ನಾನವರನ್ನ ಸಂಧಿಸಿ ಪ್ರಶ್ನೆ
ಪ್ರಶ್ನಿಸಿ ಹಾ. ತಿಳಿದ ವಿಚಾರವನ್ನ ನಿಮಗೆ ಹೇಳಿದ್ರೆ ನೀವು ಕೂಡ 100 ಮಡಿಯಷ್ಟು ಹರ್ಷಿಸುತ್ತೀರಿ ದೇವಾ. ಏನಂತಹ ವಿಶೇಷ ಸುದ್ದಿ ದೇವಿ? ದೇವ, ಹಾ. ಅವರೆಲ್ಲ ಸಾಗುತ್ತಾ ಇದ್ದಂಥದ್ದು ನಿಮ್ಮ ಮಾವನ ಮನೆಗಂತೆ. ನನ್ನ ಮಾವನ ಮನೆಗೋ? ಲೋಕದಲ್ಲಿ ನನಗೆ ಹೀಗೆ ನೋಡಿದರೆ ನನಗಾವ ಸಂಬಂಧವೂ ಇಲ್ಲ. ಇನ್ನು ಲೌಕಿಕವಾಗಿ ನೋಡಿದರೆ ನನಗಾವ ಮಾವ? ನಿಮಗೆ ಹೆಣ್ಣು ಕೊಟ್ಟ ಮಾವ ಪ್ರಭು. ಓಹೋ, ನನ್ನ ಮಾವ ಅನ್ನುವುದಕ್ಕಿಂತ ನಿನ್ನ ಅಪ್ಪ ಅನ್ನಬಹುದಲ್ಲವೇ? ವಲ್ಲಭ, ಹೆಣ್ಣಾದವಳು ಮದುವೆಯಾಗಿ ಗಂಡನೊಂದಿಗೆ ಬರುವಾಗ ಹಾ. ಗಂಡನೇ ಸರ್ವಸ್ವ ಎಂದು ತಿಳಿದು ಬರುತ್ತಾಳೆ. ಹೌದು. ಹಾಗಾಗಿ ಹಾ. ಎಲ್ಲ ಸಂಬಂಧಗಳು ಗಂಡನಿಂದಲೇ ಪ್ರಾರಂಭಿಸಲ್ಪಡುವಂಥದ್ದು. ಹಾ. ಹಾಗಾಗಿ ನಿಮ್ಮಯ್ಯ ಮಾವ ಅಂದೆ. ಇರಲಿ, ನಿನ್ನ ತಾಯಿಯ ಮನೆಗೆ ಹೋಗುತ್ತಿದ್ದಾರೆ ಅಂತಾಯ್ತು. ಹೌದು. ಏನಲ್ಲಿ ಅಂತಹ ವಿಶೇಷ? ವಲ್ಲಭ, ಹಾ. ನನ್ನಯ್ಯ ಅಪ್ಪ ನಿಮ್ಮಯ್ಯ ಮಾವ ಹಾ. ಅಧಿಕ ಯಾಗವನ್ನ ಮಾಡ್ತಾ ಇದ್ದಾರಂತೆ ಪ್ರಭು. ಹೌದೌದು, ನಿನ್ನಪ್ಪ ಸ್ವಲ್ಪ ಅಧಿಕನೇ ಬಿಡು. ವಲ್ಲಭ, ಹಾ. ಅವರೆಲ್ಲ ಸಾಗುತ್ತಾ ಇದ್ದಂಥದ್ದು ಪ್ರಾಚೀನ ಬರ್ಹಿಗೆ. ಅವರೆಲ್ಲ ಅಲ್ಲಿ ಸಾಗುತ್ತಿದ್ದಾರೆ ಅಂತಾದ್ರೆ ನೀನಿಲ್ಲಿ ಇರುವೆ ಕಚ್ಚಿದ ಹಾಗೆ ಕುಣಿಯುವುದು ಯಾಕೆ? ಕೇಳಿ
ಇವರಿಗೆ ಹಾ ನನ್ನ ತಂದೆಯವರು ಮಾಡುವಂತಹ ಅಧಿಕ ಯಾಗವನ್ನ ನೋಡಲಿಕ್ಕೆ. ಹಾ ವಲ್ಲಭ, ಹ್ಮ್ ನಾನು ಮದುವೆಯಾಗಿ ಬಂದಿಂದಿನಿಂದ ಹಾ. ಇನ್ನೂ ನನ್ನ ತವರಿಗೆ ಹೋಗಿಲ್ಲ. ನನ್ನ ತಾಯಿ ತಂದೆಯರನ್ನ ನೋಡಿಲ್ಲ. ವಲ್ಲಭ, ಅಲ್ಲಿ ನನ್ನ ಅಕ್ಕ ತಂಗಿಯರು ಬಂಧು ಮಿತ್ರರು ಎಲ್ಲ ಸೇರಿ ರಂಜಿಸುತ್ತಾರೆ. ಹಾ. ಒಂದೇ ಒಂದು ಆಸೆ ಪ್ರಾಣನಾಥ, ಹಾ. ಒಂದಪ್ಪಣೆಯನ್ನ ಕೊಡಿ, ನಾನು ಹೋಗಿ ಬರ್ತೇನೆ. ತಾಳು ದೇವಿ, ತಾಳು. ನಾವಿಲ್ಲಿ ಸ್ವಲ್ಪ ಯೋಚಿಸಬೇಕಾಗಿದೆ. ಹಾ. ಓರ್ವ ವಿಪ್ರಪುಂಗವನು ಸೂಕ್ತವಾದ ಹೇಳಿಕೆ ಇಲ್ಲದೆ ಕೇವಲ ಊಟದ ಆಸೆಯಿಂದ ಅಲ್ಲಿಗೆ ಹೋಗಿರಲಾರ. ಇಲ್ಲ ಪ್ರಭು. ಇನ್ನು ನಿನ್ನ ಅಕ್ಕ ತಂಗಿಯರು ಕೂಡ ಸೂಕ್ತವಾದ ಹೇಳಿಕೆಯನ್ನೇ ಅಲ್ಲಿಗೆ ಬಂದಿರುತ್ತಾರೆ. ಅಂತಹ ಹೇಳಿಕೆಯಾಗಲಿ ಆಮಂತ್ರಣವಾಗಲಿ ನಮ್ಮ ಕೈಲಾಸಕ್ಕೆ ಬಂದಿದೆಯೇ? ಇಲ್ಲ ಪ್ರಾಣನಾಥ, ಇಲ್ಲವೇ ಇಲ್ಲ. ಹಾಗಾಗಿ ನಾವಲ್ಲಿಗೆ ಹೋಗಬಹುದೇ? ಹೋಗಬಹುದು ಪ್ರಾಣೇಶ್ವರ. ಏನದು? ಕೆಲವೊಂದು ಜಾಗಕ್ಕೆ ಹೋಗುವಾಗ ಹಾ. ಆಮಂತ್ರಣದ ಅವಶ್ಯಕತೆ ಇಲ್ಲವೇ ಇಲ್ಲ ಪ್ರಭು. ಓಹೋ. ರಾಜನ ಗೃಹದಲ್ಲಿ ಏನಾದರೂ ಶುಭ ಶೋಭನಗಳಿದೆ ಅಂತಾದರೆ ಹಾ. ಪ್ರಜೆಗಳು ಹೋಗಲು ಆಮಂತ್ರಣ ಬೇಕಿಲ್ಲ. ಅದು ಪ್ರಜಾಧರ್ಮ. ಹೌದು ವಲ್ಲಭ. ಹಾ. ಹಾಗೆ ಗುರುವಿನ ಗೃಹದಲ್ಲಿ ಏನಾದರೂ ಯಾಗ ಹೋಮ ಹವನಗಳಿದೆ ಅಂತಾದರೆ ಹಾ. ಶಿಷ್ಯರು ತಾವಾಗಿಯೇ ಹೋಗಿ ಭಾಗವಹಿಸಬೇಕು. ಅದು ಶಿಷ್ಯ ಧರ್ಮ. ಹಾಗೆ ತವರು ಮನೆಗೆ ಹೋದಂತಹ ಸತಿ ತಾನಾಗಿಯೇ ಹಿಂದಿರುಗಿ ಬರಬೇಕು. ಅದಕ್ಕೆ ಗಂಡನ ಆಮಂತ್ರಣದ ಅವಶ್ಯಕತೆ ಇಲ್ಲ ಪ್ರಭು. ಗಂಡನ ಆಮಂತ್ರಣಕ್ಕೆ ಕಾಯುತ್ತಾ ಕುಳಿತರೆ ಆ ಹೆಂಡತಿ ಗಂಡನ ಮನೆಗೆ ಬಂದಂತೆಯೇ ಬಿಡು. ಅದು ಸತಿ ಧರ್ಮ. ಹಾ. ವಲ್ಲಭ, ಹಾ. ಹಾಗೆ ತಾಯಿ ತಂದೆಯರ ಗೃಹಕ್ಕೆ ಹಾ. ತವರು ಮನೆಗೆ ಮಗಳು ಹೋಗಬೇಕು ಅಂತಾದರೆ ಆಮಂತ್ರಣದ ಅವಶ್ಯಕತೆ ಇಲ್ಲ ಪ್ರಭು. ತಾನಾಗಿಯೇ ಹೋಗಿ ಭಾಗವಹಿಸಬಹುದು. ಹಾ. ಅದು ಪುತ್ರಿಕಾ ಧರ್ಮ. ಹಾಗಾಗಿ ವಲ್ಲಭ, ನಾವಂತೂ ಹೊರಡಬಹುದು. ಏನು ನಿಂತೇ ಇದ್ದೀರಲ್ಲ, ಹೇಳಿ ಹೇಳಿ, ಹೊರಡುವ. ತಾಳು ದೇವಿ, ನಾವಿಲ್ಲಿ ಸ್ವಲ್ಪ ಯೋಚಿಸಬೇಕಾಗಿದೆ. ನೀನೆಂದುಕೊಂಡಂತೆ ಆ ದಕ್ಷ ನನಗೆ ತಂದೆಯೂ ಅಲ್ಲ, ನಾನವನಿಗೆ ಮಗಳೂ ಅಲ್ಲ. ಅಲ್ಲವೇ ಅಲ್ಲ, ನೀವು ಹೆಣ್ಣು ಕೊಟ್ಟ ಮಾವ. ಇನ್ನು ಅವ ನನಗೆ ಗುರುವೂ ಅಲ್ಲ, ನಾನವನಿಗೆ ಶಿಷ್ಯನೂ ಅಲ್ಲ. ಅಲ್ಲವೇ ಅಲ್ಲ ಪ್ರಭು, ನೀವೇ ಜಗದ್ಗುರು. ಅವ ನನಗೆ ರಾಜನೂ ಅಲ್ಲ. ಅಲ್ಲ ಪ್ರಭು, 3 ಲೋಕಕ್ಕೂ ನೀವೇ ಒಡೆಯ. ಇನ್ನು ನಾನವನಿಗೆ ಗಂಡನಾಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಬಿಡು. ನೀವ್ ಯಾಕೆ ಗಂಡಾಗ್ತೀರಿ? ಈ 4 ಕಡೆಗಳಲ್ಲಿ ಯೋಚಿಸಿದಾಗ ಆ ನಿನ್ನಪ್ಪನ ದಕ್ಷನ ಪ್ರಾಚೀನ ಬರ್ರಿ ನಮಗಾವ ಸಂಬಂಧವೂ ಇಲ್ಲ. ಹಾಗಾಗಿ ನಾವಲ್ಲಿಗೆ ಹೋಗುವುದು ತರವಲ್ಲ. ವಲ್ಲಭ, ನೀವು ನಿಮ್ಮ ವಿಚಾರಗಳು ಎಂದೂ ವಿಮುಖವಾಗಿದ್ದದ್ದೇ ಇಲ್ಲ. ಹೌದು. ಆದರೆ ಇಂದೇಕೋ ನೀವು ನಾನು ನನ್ನ ತಂದೆಯ ವಿಷಯವನ್ನ ಹೇಳಿದಾಗ ಮುಖ ಗಂಟು ಹಾಕಿಕೊಳ್ಳುತ್ತಿದ್ದೀರಿ. ಯಾಕೆ ಪ್ರಾಣೇಶ್ವರ? ಏನಾದರೂ ಆಯಿತೇ? ಸತಿ, ನೀನೆಂದುಕೊಂಡಂತಿಲ್ಲ ನಿನ್ನಪ್ಪ. ಆ ಒಂದು ಕುಳಿತಿರುವ ಸಭೆಗೆ ಒಂದು ದಿವಸ ಕುಳಿತಿರುವ ಸಭೆಗೆ ಭಕ್ತನು ಭಕ್ಷನು ಹೇಳದ ಬಗೆಗೆ ಭಕ್ತನು ದಕ್ಷನು ಹೇಳದ ಬಗೆಗೆ ದೇವಿ, ಅಂದು ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರ ನಡೆದಿತ್ತಲ್ಲ,
ಅಲ್ಲಿ ಹೋಗಿ ಬರುತ್ತೇನೆಂದು ಹೇಳಿ ನಾನು ಹೋಗಿದ್ದೆ ನೋಡು. ಹಾ ಅಲ್ಲಿ ನಾನು ಅಧ್ಯಕ್ಷ ಪದವಿಯಲ್ಲಿ ಕುಳಿತಿದ್ದೆ. ಹಾ ಹಾಗೆ ಅಲ್ಲಿಗೆ ತಡವಾಗಿ ಬಂದ ಆ ನಿನ್ನಪ್ಪ ಹಾ. ಸರಿ ಹೊತ್ತಿಗೇನು ಬಂದಿರಲಿಲ್ಲ ಬಿಡು. ನನ್ನಪ್ಪ ಸ್ವಲ್ಪ ಹಾಗೆ ಸ್ವಾಮಿ, 108 ಕೆಲಸ ಕೈಯಲ್ಲಿ, ಹಾಗಾಗಿ ಅವನಿಗೆ ಸರಿಯಾದ ಸಮಯಕ್ಕೆ ಬರಲಿಕ್ಕೆಲ್ಲ ಆದೀತು. ಅವನು ಬರೀ ಸುಮ್ಮನೆ ಬಂದಿದ್ದಲ್ಲ, ಹಾ. ಬಂದು ಮಾವನ ಅಧ್ಯಕ್ಷ ಪದವಿಯಲ್ಲಿ ಕುಳಿತಿದ್ದಂತ ನನ್ನನ್ನು ನೋಡಿ, ಹಾ. ಅವನನ್ನು ನೋಡಿ, ಅವನು ಬಂದ ಸ್ಥಿತಿಯನ್ನು ನೋಡಿ ಇಡೀ ಸಭೆಯೇ ಎದ್ದು ಅವನಿಗೆ ಗೌರವ ಸೂಚಿಸಿತು. ಹಾ. ಕೆಲವರು ಜಯಕಾರವನ್ನು ಕೂಡ ಹಾಕಿದರು. ಆದರೆ ನಾನು ಅಧ್ಯಕ್ಷ ಪದವಿಯಲ್ಲಿ ಕುಳಿತಿದ್ದಂತ ನಾನು, ಅಧ್ಯಕ್ಷ ನೆನೆಯಲ್ಲಿ ಕುಂತಿದ್ದಂತ ನಾನು ಮಾವನಿಗೆ ಅಳಿಯನಾಗಿ ಗೌರವಿಸಲಿಲ್ಲ ಎಂಬ ಕಾರಣಕ್ಕಾಗಿ ಹಾ. ಕಿತಿಗೊಂಡ ಆ ನಿನ್ನ ಅಪ್ಪ ಹಾ ಸುಮ್ಮನೆ ಹೋದನೋ ಅದೂ ಇಲ್ಲ, ನನ್ನನ್ನು ಹೀನಾಯವಾಗಿ ಬೈದ. ಬರೀ ಬೈದುದಲ್ಲದೆ ನಿನ್ನನ್ನು ನನಗೆ ಕೊಟ್ಟದ್ದು ಕೋಡಗನ ಕೈಗೆ ಮಾಣಿಕ್ಯ ಕೊಟ್ಟಂತೆ ಎಂಬುದಾಗಿ ಹೇಳಿದ. ಹಾ ಇದ್ದ ಸಭೆಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಸಭಾತ್ಯಾಗ ಮಾಡಿದ. ಆ ಸಿಟ್ಟಿನಿಂದ ನಿನ್ನಪ್ಪ ಇಂದು ಈ ಅಧ್ವರವನ್ನು ಕೈಗೊಂಡಿದ್ದಾನೆ. ಇಲ್ಲ ಪ್ರಾಣೇಶ್ವರ, ನನ್ನಪ್ಪ ಶೀಘ್ರ ಕೋಪಿ, ಆದರೆ ದೀರ್ಘದ್ವೇಷಿ ಅಲ್ಲ ಪ್ರಭು. ದೀರ್ಘದ್ವೇಷಿ ಅಲ್ಲವೇ? ದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲವನು. ಆ ದ್ವೇಷದಲ್ಲಿ ಇದನ್ನು ಹೇಳಬಾರದೆಂದೇ ಇದ್ದೆ. ಆದರೆ ತಂದೆಯ ಮನೆಗೆ ಹೋಗುವ ಧಾವಂತ ಇದನ್ನು ನನ್ನಿಂದ ಹೇಳಿಸೀತು ನೋಡು. ನೀನೆಂದುಕೊಂಡಂತೆಯೇ ನಾವು ಅಲ್ಲಿಗೆ ಹೋದೆವೆ ಅಂತಾದರೆ, ಆ ದಕ್ಷಾಧ್ವರಕ್ಕೆ ಹೋದೆವೆ ಅಂತಾದರೆ ನಮಗೆ ಅವಮಾನ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಾನಂತೂ ಹೋಗುವುದಿಲ್ಲ, ನಾನಂತೂ ಹೋಗುವುದೇ ಇಲ್ಲ, ನಾನಂತೂ ಹೋಗುವುದಿಲ್ಲ. ನೀನು ಹೋಗುವುದು ಬೇಡ. ಬೇಡಗೋ ಗದಿರೆಂಬ ಬೇಡ ಹೋಗದಿರೆಂಬ ವಚನವಾಡಿ ಕೆಡಿಸದಿರು. ಪತಿಯನ್ನು ಕಾಡಿದಳು ಎಂಬ ಪತಿಯನ್ನು ಕಾಡಿದಳು ಬೇಡಿದಳು. ಬೇಡಬಹುದೆಂಬ ವಚನವಾಗಿ ಕೆಡಿಸದಿರೆಂಬ ವಚನವಾಗಿ ಕೆಡಿಸದಿರೆಂಬ ವಚನವಾಗಿ ಕೆಡಿಸದಿರೆಂಬ ಪತಿಯನ್ನು ಕಾಡಿದಳು ಬೇಡಿದಳು. ಕಮಲಾಕ್ಷಿ ಕಂಬನಿ ತುಂಬಿಗೋಳಿಡುತ್ತ ಕಂಬನಿ ತುಂಬಿ ಗೋಳಿಡುತ್ತ ಕಂಬನಿ ತುಂಬಿ ಗೋಳಿಡುತ್ತ
ವಲ್ಲಭ ಕಡುನಿ ಪ್ರಾಣ ವಲ್ಲಭ ಕಡುನಿ ಸರ್ವಾರತಿ ಪ್ರಾಣ ವಲ್ಲಭ ಕಳುಹಿಸುವ ನಿಲ್ಲದೆ ಬಗೆದಾಳೆ ಎದ್ದಳು ನಿಲ್ಲದೆ ಬಗೆದಾಳೆ ಎದ್ದಳು ಬಗೆ ಕಲ್ಲವ ಬಿಡಿದು ಪತಿ ಕಲ್ಲವ ಬಿಡಿದು ನಿಲ್ಲದು ಮನದಲ್ಲಿ ಹೋಗದೆ ಬೇಡ ಸ್ವಾಮಿ, ಬೇಡ ಅಂತ ಮಾತ್ರ ಹೇಳಬೇಡಿ ಸ್ವಾಮಿ. ಬೇಡ ಎನ್ನುವ ಶಬ್ದಕ್ಕಿರುವುದು ಎರಡೇ ಅಕ್ಷರವಾದರೂ ಲೋಕಶಂಕರನಾಗಿರುವಂತಹ ನಿಮ್ಮ ಬಾಯಿಯಲ್ಲಿ ಆ ಶಬ್ದ ಬಂದರೆ ಅನರ್ಥವೇ ಆಗುತ್ತದೆ ಪ್ರಭು, ಅನರ್ಥವೇ ಆಗುತ್ತದೆ. ನೀವು ನನ್ನ ತವರಿಗೆ ಹೋಗದಿರುವುದಕ್ಕೆ ಕಾರಣವಿರಬಹುದು ಪ್ರಾಣನಾಥ. ನಾನು ಹೋಗದಿರುವುದಕ್ಕೇನು ಕಾರಣವಲ್ಲಮ್ಮ, ಏನು ಕಾರಣ? ಹಕ್ಕಿಗೆ ಗೂಡಿನ ಆಸೆ, ಹೆಣ್ಣಿಗೆ ತವರಿನ ಆಸೆ. ಪ್ರಾಣನಾಥ, ಮದುವೆಯಾಗಿ ಬಂದಿಂದಿನಿಂದ ನಾನು ನನ್ನ ತವರಿಗೆ ಹೋದದ್ದಿಲ್ಲ, ತಾಯಿ ತಂದೆಯರನ್ನ ನೋಡಿದ್ದಿಲ್ಲ. ಈ ಬಾರಿ ಒಂದೇ ಒಂದು ಆಸೆವಲ್ಲವ, ದಯಮಾಡಿ ಅಪ್ಪಣೆಯನ್ನ ನೀಡಿ, ಅಪ್ಪಣೆಯನ್ನ ನೀಡಿ ಪ್ರಭು, ಅಪ್ಪಣೆಯನ್ನ ನೀಡಿ. ಮೋಡಿ ಮುರಗರರು ನೋಡಿ ಮುರಗರರು ಬಂದು ಸುಮ್ಮನೆ ಕುಳಿತಿರಲು ಸುಮ್ಮನೆ ಕುಳಿತಿರಲು ಹೌದು, ಗೌರಿ ಇಂದು ಎಂದಿನಂತಿಲ್ಲ. ತನ್ನ ತಾಯಿಯ ಮನೆಗೆ ಹೋಗುವ ಅತೀವ ಆಸಕ್ತಿಯನ್ನು ಹೊಂದಿದ್ದಾಳೆ. ಎಷ್ಟು ವಿವೇಕ ಹೇಳಿದರೂ ಕೇಳುತ್ತಿಲ್ಲ. ತಾನೊಬ್ಬಳಾದರೂ ಸರಿಯೇ ಹೋಗಬೇಕೆಂಬ ಆಸೆಯನ್ನು ಹೊತ್ತಿದ್ದಾಳೆ. ನಾನು ಮಾತನಾಡಿದೆ ಅಂತಾದರೆ ಅವಳಿಗೆ ಅಪ್ಪಣೆಯನ್ನು ಕೊಡಬೇಕಾಗುತ್ತದೆ. ಹಾಗಾಗಿ ನಾನು ಮಾತನಾಡದೆ ಮೌನವಾಗಿರುವುದೇ ಸೂಕ್ತ. ವಲ್ಲಭ, ವಲ್ಲಭ, ಮಾತನಾಡುವುದಿಲ್ಲವೇ? ಜಗನ್ಮಾತೆ ಹಿಂದಿರುಗಿ ನಿಂತಿತು. ಜಗನ್ಮಾತೆ ಹಿಂದಿರುಗಿ ನಿಂತಿತು. ಮಾತನಾಡುವುದಿಲ್ಲವೇ ಪ್ರಭು? ನೀವು ಮಾತನಾಡುತ್ತಲೇ ಇರಬೇಕು, ನಾನು ಅದನ್ನ ಕೇಳುತ್ತಲೇ ಇರಬೇಕು. ಪರಮೇಶ್ವರ,
ಅರೆ ಕ್ಷಣವೂ ನಾನು ನಿಮ್ಮ ಸೇವೆಯಲ್ಲಿ ಹಿಂದೆ ಬಂದವಳಲ್ಲ, ಬರುವುದೂ ಇಲ್ಲ. ಆದರೆ ಈ ಬಾರಿ ಒಂದೇ ಒಂದು ಆಸೆ ಪ್ರಾಣೇಶ್ವರ, ಒಂದೇ ಒಂದು ಆಸೆ. ತಾಯಿ ಮನೆಗೆ ಹೋಗಿ ಬರುತ್ತೇನೆ ಪ್ರಭು, ತಾಯಿ ಮನೆಗೆ ಹೋಗಿ ಬರುತ್ತೇನೆ. ಒಂದು ಅಪ್ಪಣೆಯನ್ನ ಕೊಡಿ. ಮಾತನಾಡುವುದಿಲ್ಲವೇ? ಎಲ್ಲ ಗಂಡಸರ ಹಾಗೆ ನಿಮಗೂ ನಾನು ತವರಿಗೆ ಹೋಗುತ್ತೇನೆ ಎಂದದ್ದು ಸಿಟ್ಟು ಬಂದೆ. ವಲ್ಲಭ, ಇರಲಿ ಇರಲಿ. ತವರು ಮನೆಯ ಮೃಷ್ಟಾನ್ನಕ್ಕಿಂತ ಗಂಡನ ಮನೆಯ ಗಂಜಿಯೇ ಲೇಸು. ಹೋಗುವುದಿಲ್ಲ, ಹೋಗುವುದಿಲ್ಲ, ಹೋಗುವುದಿಲ್ಲ ಪ್ರಭು, ಹೋಗುವುದಿಲ್ಲ, ಹೋಗುವುದಿಲ್ಲ. ಓಯ್, ನಾನು ಹೋಗುವುದಿಲ್ಲ ಅಂದೆ. ದಾಕ್ಷಾಯಿಣಿ, ಈಗ ನೋಡು, ನಿಜವಾಗಿ ನೀನು ನನ್ನ ಸತಿ. ಯಾವುದು ಗಂಡನಿಗೆ ಇಷ್ಟವಿಲ್ಲವೋ ಅದು ಹೆಂಡತಿಗೂ ಇಷ್ಟ ಅಂತ ಆಗಬಾರದಲ್ಲವೇ? ದಾಕ್ಷಾಯಿಣಿ, ನಿನಗೊಂದು ಮಾತೇಳ. ಇದುವರೆಗೆ ನಾನು ಮಾಡಿದ್ದು, ನಿನ್ನೊಡನೆ ಮಾಡಿದ್ದು ಸಿಟ್ಟಲ್ಲ ಮಾರಾಯ್ತಿ. ಸಿಟ್ಟಲ್ವಾ? ಅಲ್ವೇ ಅಲ್ಲ. ನೀವು ಕೋಪಗೊಂಡದ್ದಲ್ವಾ? ಇಲ್ವೇ ಇಲ್ಲ, ಬರಿದೆ ನಾಟಕವಾಡಿದೆ ಅಷ್ಟೇ. ನಾಟಕವಾಡಿದ್ದ? ನಾನು ಅಷ್ಟೇ. ವಲ್ಲಭ, ನಾನು ನಿಮ್ಮಲ್ಲಿ ತವರು ಮನೆಗೆ ಹೋಗುವ ಧಾವಂತದಲ್ಲಿ ಅತಿಯಾಗಿ ಹಠ ಮಾಡಿ ಬೇಸರಿಸಬಾರದಿತ್ತು ಪ್ರಭು. ಇರಲಿ ಬಿಡು, ಅದೆಲ್ಲ ಮರೆತು ಬಿಡೋಣ. ನೋಡು, ಈ ಸುಂದರವಾದ ಶ್ರೀಶೈಲವನ್ನು ನೋಡು, ಈ ಹಿಮಮಂಡಿತ ಶಿಖರವನ್ನು ನೋಡು. ನಂದಿ, ಭೃಂಗಿ, ಭ್ರಕುಟಿ ಮೊದಲಾದ ನಾಯಕರೇ ನಮ್ಮ ಸೇವೆಗೆ ಕಾಯುತ್ತಿದ್ದಾರೆ. ಸಾಮಗಾನ ಪ್ರಿಯನಾದ ನನ್ನ ತಾಂಡವ, ನಂದಿಯ ಹಿಮ್ಮೇಳ ಇಷ್ಟೆಲ್ಲ ಇರುವಾಗ ನಿನಗೆ ಆ ಪ್ರಾಚೀನ ಬರಿಯ ಚಿಂತೆ ಯಾಕೆ ಬಿಡು? ವಲ್ಲಭ, ಎಲ್ಲವೂ ಸುಂದರವಾಗಿದೆ ಇಲ್ಲಿ. ಆದರೆ ಈಗ ಅಲ್ಲೇನಾಗುತ್ತಿರಬಹುದು? ನನ್ನನ್ನ ಪ್ರೀತಿಯಿಂದ ಮಾತನಾಡಿಸಿದಂತಹ ಆ ಬ್ರಾಹ್ಮಣರು ತಲುಪಿರಬಹುದೇ? ದಾಕ್ಷಾಯಿಣಿ, ಏನು ನಿನ್ನ ಮಾತಿನ ದಾಟಿ? ಇಲ್ಲ ವಲ್ಲಭ, ಈ ಸಮಯದಲ್ಲಿ ಅಸಂಖ್ಯಾತ ಋತ್ವಿಜರು ಸೇರಿ ಹೋಮಾರಂಭವನ್ನ ಮಾಡಿರಬಹುದಲ್ಲವೇ? ನನ್ನ ತಂದೆ ತಾಯಿಯರು ಯಾಗಕ್ಕೆ ಕುಳಿತಿರಬಹುದಲ್ಲವೇ? ಪ್ರಭು, ನನ್ನ ಮನಸ್ಸು ತಡೆಯುತ್ತಿಲ್ಲ ವಲ್ಲಭ, ತಡೆಯುತ್ತಿಲ್ಲ. ಅಲ್ಲಿನ ವಿಚಾರ ಬೇಡ ಅಂದೇನಲ್ಲ? ಇಲ್ಲ ಪ್ರಾಣೇಶ್ವರ, ಇಲ್ಲ, ನನ್ನ ಮನಸ್ಸು ತಡೆಯುತ್ತಿಲ್ಲ ಪ್ರಭು. ನಾನು ಹೋಗಬೇಕು, ಹೋಗಲೇಬೇಕು. ಹೋಗಬೇಕೆ? ಹೋಗಲೇಬೇಕು ಪ್ರಭು, ಹೋಗಲೇಬೇಕೆ? ಹೋಗಲೇಬೇಕು ಪ್ರಾಣನಾಥ. ಹಾಗಿದ್ದರೆ ಹೋಗಿ ಸಾಯಿ. ಹಲವು ಪರಿಯಲ್ಲಿ ಕಾಂತಿ ಇರಲಿ ಇರಲಿ, ಮೌನಂ ಸಮ್ಮತಿ ಲಕ್ಷಣಂ ಎಂದಿದ್ದಾರೆ. ನಿಮ್ಮ ಈ ಮೌನವನ್ನೇ ಸಮ್ಮತಿ ಎಂದು ತಿಳಿದು ನಾನು ಪ್ರಾಚೀನ ಬರಹಿಗೆ ಹೋಗುತ್ತೇನೆ ಪ್ರಭು.
ನಿಲಯದಿಂದಲೇ ಶಿವನೇ ಬೇಡ ಬೇಡವೆಂದರೂ ನನ್ನ ದಾಕ್ಷಾಯಿಣಿ ಉಟ್ಟ ಬಟ್ಟೆಯಲ್ಲೇ ಹೊರಟು ಹೋದಳೆ. ನನ್ನ ಸತಿ ಹೊರಟು ಹೋದಳೆ. ಅವಳು ಹಾಗೆ ಹೋದಳೆಂದು ನಾನು ಸುಮ್ಮನಿರುವುದಿಲ್ಲ. ನನ್ನ ಸಕಲ ಪರಿವಾರವನ್ನು ಕಳಿಸಿಕೊಡುತ್ತೇನೆ.